ಹಾಯ್ ನಮಸ್ಕಾರ. ಆರ್ ಸಿ ಬಿಯ ಬ್ರ್ಯಾಂಡ್ ವ್ಯಾಲ್ಯೂ ಬಗ್ಗೆ ನೆನೆಯಿಂದ ಸಿಕ್ಕಾಪಟ್ಟೆ ಪೋಸ್ಟ್ಗಳು ಹರಿದಾಡ್ತಾ ಇದೆ. $312 ಮಿಲಿಯನ್ ಆರ್ ಸಿ ಬಿಯ ಬ್ರ್ಯಾಂಡ್ ವ್ಯಾಲ್ಯೂ. ಫಾರ್ ದ ಫಸ್ಟ್ ಟೈಮ್ ಒಂದು ಕ್ರಿಕೆಟ್ ಫ್ರಾಂಚೈಸಿ $300 ಮಿಲಿಯನ್ ಆ ಒಂದು ಬ್ಯಾರಿಯರನ್ನು ದಾಟಿ ಹೋಗಿದೆ ಅಂತ ನಾವು ಮುಂಬೈ ಇಂಡಿಯನ್ಸ್ ಹಾಗೆ KKR ಇಂದ ತುಂಬ ಮುಂದಿದ್ದೀವಿ ಅಂತ ಪೋಸ್ಟ್ಗಳನ್ನು ನೋಡ್ತಾ ಇದ್ದೀರಾ. ಹಾಗಾದರೆ ಆ್ಯಕ್ಚುಲಿ $312 ಮಿಲಿಯನ್ ಏನಿದೆ ಅದು ಬ್ರ್ಯಾಂಡ್ ವ್ಯಾಲ್ಯೂ ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ? ಅಂದರೆ ಆರ್ ಸಿ ಬಿಯ ಬೆಲೆ ಅಷ್ಟು ಅಂತನಾ? ಅಲ್ಲ. ಆರ್ ಸಿ ಬಿ ಟೀಮ್ನ ಬೆಲೆ ಟೋಟಲ್ ವ್ಯಾಲ್ಯೂ ಅಷ್ಟು ಅಂತನಾ? ಖಂಡಿತ ಅಲ್ಲ. ಇಲ್ಲೊಂದು ಟ್ರಿಕ್ ಇದೆ, ಇಲ್ಲೊಂದು ಮೆಥಡ್ ಇದೆ. ನಾನು ಇದನ್ನು ಸಿಂಪಲಾಗಿ ತಿಳಿಸ್ತಾ ಹೋಗ್ತೀನಿ, ತುಂಬ ಸಿಂಪ್ಲಿಫೈ ಮಾಡಿ, ಸ್ವಲ್ಪ ಕಾಂಪ್ಲಿಕೇಟೆಡ್ ವಿಚಾರ, ಬಟ್ ನಿಮಗೆ ಸಿಂಪಲಾಗಿ ನೆರೇಟ್ ಮಾಡ್ತಾ ಹೋಗ್ತೀನಿ. ಬಹುಶಃ ಕನ್ನಡ ಮೀಡಿಯಾದಲ್ಲಿ ಇಷ್ಟು ಸಿಂಪಲಾಗಿ ಯಾರು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಅದು ಕಾಂಪ್ಲಿಕೇಟೆಡ್ ಆಗಿದೆ. ಬಟ್ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ತೀನಿ ನಾನು. ಫಸ್ಟ್ ಆಫ್ ಆಲ್, ಫ್ರಾಂಚೈಸ್ ವ್ಯಾಲ್ಯೂ ಅಂತ ಒಂದಿರುತ್ತೆ, ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಇರುತ್ತೆ. ಏನಪ್ಪ ಎರಡು ಡಿಫರೆನ್ಸ್ ಅಂತ ನೀವು ಕೇಳಿದ್ರೆ, ಫ್ರಾಂಚೈಸ್ ವ್ಯಾಲ್ಯೂ ಅಂತಂದರೆ ಟೋಟಲ್ ಆಗಿ ಆದಿತ್ಯ ಬಿರ್ಲಾ ಗ್ರೂಪ್ ಅಂಡ್ ಉಳಿದವರು ಏನವರ ಸಂಗಡಿಗರು ಪರ್ಚೇಸ್ ಮಾಡಿದ್ರಲ್ಲ, $1.78 ಬಿಲಿಯನ್ ಅಷ್ಟು, ಅಂದರೆ 17,035 ಕೋಟಿ ಆರ್ ಸಿ ಬಿಯ ಟೋಟಲ್ ಫ್ರಾಂಚೈಸ್ ವ್ಯಾಲ್ಯೂ. ಈಗ ನೀವೇನಾದರೂ ಖರೀದಿ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಅಷ್ಟು ಕೊಡಬೇಕಾಗತ್ತೆ. ಮೇ ಬಿ ಈಗ ಅದು ಇನ್ನೂ ಹೆಚ್ಚಾಗಿರುತ್ತೆ ಈ ವರ್ಷಕ್ಕೆ, ಇನ್ನೊಂದು ಸಲ ಚಾಂಪಿಯನ್ ಆಗಿರೋದಕ್ಕೆ. ಆದರೆ ಬ್ರ್ಯಾಂಡ್ ವ್ಯಾಲ್ಯೂ ಅಂದರೆ ಏನು? ಸೊ ಬ್ರ್ಯಾಂಡ್ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದನ್ನು ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂಗೆ ಏನೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನಾನು ಹೇಳ್ತೀನಿ. ಹಲವಾರು ಅಂಶಗಳನ್ನು ಈ ಜಾಗತಿಕ ಹಣಕಾಸು ಹಾಗೆ ಹೂಡಿಕೆ ತಜ್ಞರು ಹಲವಾರು ವಿಚಾರಗಳನ್ನು ನೋಡ್ತಾರೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಬೇಕಾದ್ರೆ, ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಫಸ್ಟ್ ಆಫ್ ಆಲ್, ಈ ಸ್ಪಾನ್ಸರ್ಶಿಪ್ಸ್ ಯಾವ ರೀತಿಯಾಗಿ ರೆವಿನ್ಯೂ ಬರುತ್ತೆ, ಇವ್ರ ಮೇಲೆ ಯಾರು ಹಣ ಹೂಡಿದ್ದಾರೆ ಸ್ಪಾನ್ಸರ್ಸ್, ಎಷ್ಟು ಹಣ ಇವರು ಜನ್ರೇಟ್ ಮಾಡ್ತಾರೆ, ಹಾಗೆ ಆರ್ ಸಿ ಬಿ ಜರ್ಸಿ ಮೇಲೆ ಕಾಣುವಂಥ ಪ್ರತಿಯೊಂದು ಲೋಗೋಗಳು ಕೂಡ ಇದರಿಂದ ಎಷ್ಟು ರೆವಿನ್ಯೂ ಜನ್ರೇಟ್ ಆಗುತ್ತೆ, ಹಾಗೆ ಮರ್ಚೆಂಡೈಸ್ ಸೇಲ್ಸ್, ಆರ್ ಸಿ ಬಿ ಹೆಸರು ಬರುವಂಥ ಜರ್ಸಿ ಇರ್ಬೋದು, ಕ್ಯಾಪ್ ಇರ್ಬೋದು, ಬ್ಯಾಟ್ ಇರ್ಬೋದು, ಮಗ್ ಇರ್ಬೋದು, ಪ್ರತಿಯೊಂದು ಕೂಡ ಏನೇನು ಬರುತ್ತೆ ಕೀ ಬಂಚಿಂದ ಹಿಡಿದು ಪ್ರತಿಯೊಂದು ಕೂಡ ಮರ್ಚೆಂಡೈಸ್ ಸೇಲ್ಸ್ ಎಷ್ಟಿದೆ ವಿಶ್ವದಾದ್ಯಂತ, ಆರ್ ಸಿ ಬಿ ಅಂತಂದರೆ ಎಷ್ಟು ಮುಗಿಬಿದ್ದು ಪರ್ಚೇಸ್ ಮಾಡ್ತಾರೆ, ಹಾಗೆ ಆರ್ ಸಿ ಬಿಯ ಫ್ಯಾನ್ ಎಂಗೇಜ್ಮೆಂಟ್ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸತತವಾಗಿ ಸೋತರೂ ಕೂಡ, ಬ್ಯಾಕ್ ಟು ಬ್ಯಾಕ್ ಸೋಲ್ತಾ ಬಂದರೂ ಕೂಡ ಟೀಮ್ ಯಾವ ರೀತಿಯಾಗಿ ಲಾಯಲ್ಟಿ ಬೇಸ್ ಮೇಲೆ ನಿಂತಿದೆ ಇದು ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಇನ್ಸ್ಟಾಗ್ರಾಮ್ನ ವ್ಯೂಗಳು, ಲೈಕ್ಗಳು, ಕಮೆಂಟ್ಗಳು, ಫೇಸ್ಬುಕ್ನಲ್ಲಿ ಬರುವಂಥ ಒಂದು ಎಂಗೇಜ್ಮೆಂಟ್, ಯೂಟ್ಯೂಬ್ನಲ್ಲಿ ಎಷ್ಟು ವ್ಯೂಸ್ ಬರುತ್ತೆ, ಎಷ್ಟು ಕಮೆಂಟ್ಸ್ ಬರುತ್ತೆ, ಓವರಾಲ್ ಎಷ್ಟು ರೀಚ್ ಇದೆ, ಇದೆಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂವನ್ನು ಸೆಟ್ ಮಾಡಬೇಕಾದ್ರೆ. ಬಟ್ ಆ ಬ್ರ್ಯಾಂಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡುವಂಥ ಮೆಥಡ್ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಅದನ್ನು ನೋಡಿದ ಮೇಲೆ ಅನ್ಕೋತೀರಾ, ಓ ಈ ಥರ ಬ್ರ್ಯಾಂಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಾ ಅಂತ. ಸೊ ಇದರ ಜೊತೆಗೆ ಇಷ್ಟೇ ಅಲ್ಲ, ಮೀಡಿಯಾ ವ್ಯಾಲ್ಯೂ ಎಷ್ಟಿದೆ ಅಂತ. ಒಂದು ಆರ್ ಸಿ ಬಿ ಮ್ಯಾಚ್ ಏನಾದರೂ ಪ್ಲೇ ಆದರೆ ಎಷ್ಟು ಕೋಟಿ ಜನ ನೋಡ್ತಾರೆ, ಎಷ್ಟು ಹೊತ್ತು ನೋಡ್ತಾರೆ, ಎಷ್ಟು ಡಿಫರೆನ್ಸ್ ಇದೆ ಬೇರೆ ಟೀಮ್ ಹಾಗೆ ಆರ್ ಸಿ ಬಿ ಟೀಮ್ನ ಮ್ಯಾಚ್ನ ವೀಕ್ಷಣೆಗೆ. ಆರ್ ಸಿ ಬಿದಂತೂ ನಿಮಗೆ ಗೊತ್ತು ಟಾಪ್ ಲೆವೆಲಲ್ಲಿದೆ. ಈಗ ಪ್ರತಿಯೊಂದು ಮ್ಯಾಚ್ ಕೂಡ ಹೈಯೆಸ್ಟ್ ವ್ಯೂಸ್ ಇರೋದು ನಮ್ಮದೇನೆ. ಟಾಪ್ 3 ತೊಗೊಂಡ್ರೆ ಆರ್ ಸಿ ಬಿದು ಇದ್ದೇ ಇರುತ್ತೆ. ಹಾಗೆಯೇ ಆರ್ ಸಿ ಬಿ ಮ್ಯಾಚ್ ಇರುವಾಗ ಸ್ಪಾನ್ಸರ್ಸ್ ಎಷ್ಟು ಬರುತ್ತೆ, ಎಷ್ಟು ಜನ ಆ್ಯಡ್ ಕೊಡೋಕೆ ಮುಂದಾಗ್ತಾರೆ, ನಮ್ಮ ಆ್ಯಡು ಹಾಕಿ ಆರ್ ಸಿ ಬಿ ಮ್ಯಾಚಲ್ಲಿ ಅಂತ. ಸೊ ಇದರ ಡಿಮ್ಯಾಂಡ್, ಇದರಿಂದ ಜನ್ರೇಟ್ ಆಗುವಂಥ ರೆವಿನ್ಯೂ, ಹಾಗೆ ಕೊನೆಯದಾಗಿ ಫ್ಯೂಚರ್ ಅರ್ನಿಂಗ್ ಪೊಟೆನ್ಷಿಯಲ್. ಮುಂದಿನ 10 ವರ್ಷಗಳ ಕಾಲ ಆರ್ ಸಿ ಬಿ ಬ್ರ್ಯಾಂಡ್ ಮೇಲೆ ಎಷ್ಟು ಹಣ ಹೂಡಿಕೆ ಆಗುತ್ತೆ ಇದೆಲ್ಲವನ್ನು ಕೂಡ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ಪ್ರತಿಯೊಂದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಆರ್ ಸಿ ಬಿ ಪ್ಲೇಯರ್ಗಳ ಪಾಲಿದೆ, ಓನರ್ಗಳ ಪಾಲಿದೆ, ಅವರ ಶ್ರಮ ಇದೆ, ಹಾಗೆಯೇ ಅಭಿಮಾನಿಗಳ ಪಾಲು ಕೂಡ ಇದೆ. ಯಾಕಂದರೆ ನೀವೆಲ್ಲರೂ ಕೂಡ ಮ್ಯಾಚ್ ನೋಡದೆ ಹೋದರೆ ಆ ಒಂದು ವ್ಯಾಲ್ಯೂ ಜನ್ರೇಟ್ ಆಗಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಗೆ ಅನ್ಸ್ಬೋದು ನಾವು ಮ್ಯಾಚ್ ನೋಡಿ ನಮ್ಗೇನು ಸಿಗುತ್ತೆ ಅಂತ, ಆದರೆ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲರ ಪಾತ್ರವೂ ಕೂಡ ಇರುತ್ತೆ. ನಮಗೆ ಡೈರೆಕ್ಟಾಗಿ ಹಣ ಬರದೇ ಇರ್ಬೋದು, ಬಟ್ ಒಂದು ಆರ್ ಸಿ ಬಿ ಅನ್ನೋ ಬ್ರ್ಯಾಂಡ್ ಕಟ್ಟಬೇಕಾದ್ರೆ ಆಟಗಾರರು, ಅಡ್ವರ್ಟೈಸವರು, ಮಾಲೀಕರು ಎಷ್ಟು ಇಂಪಾರ್ಟೆಂಟು, ಆಯೋಜಕರು, IPL ಫ್ಯಾನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂದರೆ ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಕಟ್ಟೋದೇ ಅವರು ಎಂಗೇಜ್ಮೆಂಟ್ಗಳ ಮೂಲಕ, ವೀಕ್ಷಣೆ ಮೂಲಕ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ಕೂಡ. ಪ್ರತಿ ಮ್ಯಾಚ್ ಆಗುವಾಗ ಜನ ಎಷ್ಟು ಸೇರ್ತಾರೆ ಅದೆಲ್ಲವೂ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ, ಅದರಿಂದ ಎಷ್ಟು ರೆವಿನ್ಯೂ ಜನ್ರೇಟ್ ಆಗುತ್ತೆ ಅನ್ನೋದು. ಸೊ ಇದು ಒಂದು ಬೇಸ್ ನಿಮಗೆ ಹೇಳಿದ್ದು ಏನೇನೆಲ್ಲ ವಿಚಾರಗಳು ಬರುತ್ತೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂಲಿ. ಆದರೆ ವೆರಿ ಇಂಪಾರ್ಟೆಂಟ್ ವಿಚಾರಕ್ಕೆ ನಾನೀಗ ಬರ್ತೀನಿ, ಹೇಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಯಾರು ಅಂತ ನಿಮ್ಗೆ ಹೇಳ್ತೀನಿ. ಪ್ರತಿ ವರ್ಷ ಎಕ್ಸ್ಪರ್ಟ್ಗಳು, ಈ ಬಿಸ್ನೆಸ್ ಎಕ್ಸ್ಪರ್ಟ್ಗಳು, ಈ ಬಿಗ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳೇನಿರ್ತವೆ ಅದರಲ್ಲಿ ಹೋಲಿಯನ್ ಲೋಕಿ ರಿಲೀಸ್ ಮಾಡಿರುವಂಥ IPL ವ್ಯಾಲ್ಯೂಯೇಷನ್ ರಿಪೋರ್ಟ್ ಅಂತ ಬರುತ್ತೆ. ಸೊ ಅದರಲ್ಲಿ 2 ಸೆಪ್ರೇಟ್ ಆಗಿ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಒಂದು ಫುಲ್ ಬಿಸ್ನೆಸ್ ವ್ಯಾಲ್ಯೂ, ಅಂದರೆ ಇಡೀ ಟೀಮ್ ಫ್ರಾಂಚೈಸ್ನ ಒಂದು ವ್ಯಾಲ್ಯೂ, ನಾನು ಆಗಲೇ ಹೇಳಿದ್ನಲ್ಲ $1.78 ಬಿಲಿಯನ್, 17,035 ಕೋಟಿ, ಅದು ಒಂದು ರಿಪೋರ್ಟ್ ಬರುತ್ತೆ. ಹಾಗೆ ಇನ್ನೊಂದು ಬ್ರ್ಯಾಂಡ್, ಅಂದರೆ ಒಂದು ಟೀಮ್ ಸ್ಟ್ಯಾಂಡ್ ಅಲೋನ್ ಆಗಿ, ಅಂದರೆ ಏಕಾಂಗಿಯಾಗಿ ಅದರ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟಿದೆ ಅಂತ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈ ಕ್ಯಾಲ್ಕುಲೇಷನಲ್ಲಿ ಈಗ ಆರ್ ಸಿ ಬಿಯ ಬ್ರ್ಯಾಂಡ್ ವ್ಯಾಲ್ಯೂ $312 ಮಿಲಿಯನ್ ಅಂತ ಬಂದಿರೋದು 2026ಕ್ಕೆ. ಇದಕ್ಕೆ ಕಾರಣ ಇದೆ, ಯಾಕಂದರೆ ಲಾಸ್ಟ್ ಟೈಮ್ಗಿಂತ ನಾವು ಆಲ್ಮೋಸ್ಟ್ 26% ಜಾಸ್ತಿ ಆಗಿದ್ದೀವಿ.
ಇದಕ್ಕೆ ರೀಸನ್ ಏನು ಅಂತಂದರೆ ನಾವು ಗೆದ್ದಿರುವಂಥ ಕಪ್ಗಳು ಆಲ್ಮೋಸ್ಟ್ ವುಮೆನ್ಸಲ್ಲಿ 2, ಈಗ ಮೆನ್ಸಲ್ಲಿ 2 ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದೀವಿ. ಯಾವಾಗ ನಾವು ಹೆಚ್ಚು ಕಪ್ಗಳನ್ನು ಗೆಲ್ತೀವೋ ಆಟೋಮೆಟಿಕಲಿ ಸ್ಪಾನ್ಸರ್ಶಿಪ್ ಹೆಚ್ಚಾಗುತ್ತೆ, ವ್ಯೂವರ್ಶಿಪ್ ಹೆಚ್ಚಾಗುತ್ತೆ, ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಈಗ ನಮ್ಮ ವ್ಯಾಲ್ಯೂವನ್ನು ಅಷ್ಟು ಪಟ್ಟು ಜಾಸ್ತಿ ಮಾಡಿರೋದು $300 ಮಿಲಿಯನ್ ದಾಟೋ ಕಾರಣ ಈ ಚಾಂಪಿಯನ್ ಆಗಿ ನಾವು ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಗಳಾಗಿರೋದು ಇದು. ಇನ್ನು RCBಯ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ನಮ್ಮಲ್ಲಿರುವಂಥ ಬಿಗ್ ಸ್ಟಾರ್ಗಳು ಸ್ಮೃತಿ ಮಂದಾನ, ವಿರಾಟ್ ಕೊಹ್ಲಿ ಇಂಥ ಸ್ಟಾರ್ಗಳು ಇರೋದ್ರಿಂದ ಆಟೋಮೆಟಿಕ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಅದೇ ಕಾರಣಕ್ಕೆ ವಿರಾಟ್ ಕೊಹ್ಲಿ ಸ್ಮೃತಿಯನ್ನು ಅಷ್ಟು ಸುಲಭವಾಗಿ ಟೀಮ್ನವರು ಬಿಟ್ಕೊಡಲ್ಲ. CSK MS ಧೋನಿ ಯಾಕೆ ಬಿಟ್ಕೊಡ್ತಾ ಇಲ್ಲ CSK ಅವರು MS ಧೋನಿನ? ಇದೇ ರೀಸನ್ಗೆ ಬ್ರ್ಯಾಂಡ್ ವ್ಯಾಲ್ಯೂಗೆ. ಈಗ ಮೇನ್ ವಿಚಾರಕ್ಕೆ ಬರ್ತೀನಿ, ಹೇಗೆ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಇದಕ್ಕೆ ಒಂದು ಮೆಥಡ್ ಅಂತ ಇದೆ, ರಿಲೀಫ್ ಫ್ರಾಮ್ ರಾಯಲ್ಟಿ ಅನ್ನೋ ಮೆಥಡ್. ಏನಪ್ಪ ಇದು ರಿಲೀಫ್ ಫ್ರಾಮ್ ರಾಯಲ್ಟಿ ಮೆಥಡ್ ಅಂತ ನಿಮ್ಗೆ ಅನಿಸ್ಬೋದು. ನಿಮಗೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಕೊಡ್ತೀನಿ. ಈಗ ರಾಯಲ್ಟಿ ಫೀ ಹೇಗೆ ಅಂತ ನಿಮಗೊಂದು ಸಿಂಪಲ್ ಕ್ಯಾಲ್ಕುಲೇಷನ್ ಕೊಡ್ತೀನಿ. RCBಯ ಲೋಗೋ, ಅದರ ಹೆಸರು, RCB ಅನ್ನೋ ಹೆಸರು, ಲೋಗೋ ಎರಡೂ ಕೂಡ ನನ್ನ ಹೆಸರಲ್ಲಿದೆ. ನಾನು ಅದನ್ನು ಪರ್ಚೇಸ್ ಮಾಡಿದ್ದೀನಿ ಅಂತ ಜಸ್ಟ್ ಇಮ್ಯಾಜಿನ್, ನನ್ನ ಹೆಸರಲ್ಲಿ ಅದಿದೆ. RCB ಟೀಮ್ ಅವರು, ಅದರ ಮ್ಯಾನೇಜ್ಮೆಂಟ್ ಅವರು, ಓನರ್ ಏನಿರ್ತಾರೆ ಅವ್ರು ನನ್ನ ಹತ್ರ ಬರ್ತಾರೆ, ನಾನು ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಆಗ ನಾನು ಏನು ಹೇಳ್ತೀನಿ, ನನಗೆ ರಾಯಲ್ಟಿ ಕೊಡಿ. ನನ್ನ ಹೆಸರಲ್ಲಿ ಲೋಗೋ ಇದೆ, ಹೆಸರಿದೆ RCB. ಸೊ ನನಗೆ ರಾಯಲ್ಟಿ ಕೊಡೋದಾದರೆ ಎಷ್ಟು ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಅವ್ರನ್ನ ಕೇಳ್ತಾರೆ. ಹೌ ಮಚ್ ರಾಯಲ್ಟಿ ಫೀ ವಿಲ್ ಬಿ ದೇರ್ ಅಂತ, ಹೌ ಮಚ್ ಮನಿ ವುಡ್ RCB ಸೇವ್ ಬೈ ಓನಿಂಗ್ ದ ಮರ್ಚೆಂಡೈಸ್. ಅಂದರೆ ಈಗ ವರ್ಷದ ಒಂದು ಲಾಭ ಬರುತ್ತಲ್ಲ, ಅದರಲ್ಲಿ ಇಷ್ಟು % ನನಗೆ ಬರುತ್ತೆ, ಯಾಕಂದರೆ ನನ್ನ ಹೆಸರು, ನನ್ನ ಲೋಗೋ. ಸೊ ಆ ಕಾರಣಕ್ಕೆ ಇದೊಂದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು, ಹೇಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಇನ್ ಕೇಸ್ ಒಬ್ಬರ ಹೆಸರಲ್ಲಿ ಇದ್ದರೆ RCBದು ಅಲ್ಲ ಅಂತ ಆದರೆ ಎಷ್ಟು ರಾಯಲ್ಟಿ ಕೊಡಬೇಕಾಗುತ್ತೆ ಅಂತ. ಸೊ ಆಗ ನಾನು ಹೇಳ್ತೀನಿ, ನನಗೊಂದು 5% ಬೇಕು, 5% ರಾಯಲ್ಟಿ ಬೇಕು ಅಂತ ಅಂದ್ಕೊಂಡ್ರೆ 5, 6, 4% ಏನೇ ಇರ್ಬೋದು. ಫಾರ್ ಎಕ್ಸಾಂಪಲ್, ಒಂದು ವರ್ಷದ RCB ಆದಾಯ ಅರೌಂಡ್ 700 ರಿಂದ 800 ಕೋಟಿ ಇದೆ. ಅದರಲ್ಲಿ 5% ಅಂತಂದರೆ 40% ರಾಯಲ್ಟಿ ಫೀ ಆಗುತ್ತೆ. ಸೊ ಇದನ್ನೇ ಕ್ಯಾಲ್ಕುಲೇಟ್ ಮಾಡ್ತಾರೆ ಈ ಒಂದು ಮೆಥಡಲ್ಲಿ. ಒಂದು ಫ್ರಾಂಚೈಸಿ ನಿಮ್ಮದಲ್ಲ, ಹೆಸರು ಅಥವಾ ಲೋಗೋ ನೇಮ್ ನಿಮ್ಮದಲ್ಲ, ಅವ್ರಿಗೆ ನೀವು ಎಷ್ಟು ಪೇ ಮಾಡಬೇಕಾಗತ್ತೆ ರಾಯಲ್ಟಿ, ಅದು 40 ಕೋಟಿ. ಸೊ 800 ಕೋಟಿ ಪರ್ ಇಯರ್ ಆದಾಯ ಆದರೆ 40 ಕೋಟಿ, ಅದನ್ನು ಇಂಟು 10 ಇಯರ್ಸ್ ಅಂತ ಮಾಡ್ತಾರೆ. ಅಂದರೆ ಫ್ಯೂಚರ್ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆವಾಗ ನಿಮ್ದು ಎಷ್ಟಾಗುತ್ತೆ, 400 ಕೋಟಿ. ಇದ್ರ ಬೇಸ್ ಮೇಲೆ ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಇದ್ರ ಮೇಲೇ ಬಂದಿರುವಂಥ ಆ ನಂಬರ್ $312 ಮಿಲಿಯನ್. ಅಂದರೆ ರಾಯಲ್ಟಿ ಫೀ ಮೇಲೆ ಇಂಟು 10 ಇಯರ್ಸ್ ಇದು. ಮತ್ತು ಆಗಿನ ವ್ಯಾಲ್ಯೂ, ಈಗ 10 ವರ್ಷ ಆದಮೇಲೆ ಎಷ್ಟು ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ, ಎಷ್ಟು ರಾಯಲ್ಟಿ ಫೀ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ 800 ಕೋಟಿ ಪ್ರತಿ ವರ್ಷದ RCB ಆದಾಯ ಆದರೆ ಅದರ 5% 40 crore, 40 ಕೋಟಿ. 800 ಕೋಟಿ 5% 40 ಕೋಟಿ ಇಂಟು 10, 400 ಕೋಟಿ ಪ್ಲಸ್ ಆಗಿನ ವ್ಯಾಲ್ಯೂ, ಇದೆಲ್ಲ ಸೇರಿದ್ರೆ ನಿಮಗೆ ಆ ಬ್ರ್ಯಾಂಡ್ ವ್ಯಾಲ್ಯೂ ಬರುತ್ತೆ. ಅದೇ ಈಗ $312 ಮಿಲಿಯನ್. ಒಂಥರ ಇದು ಕ್ಯಾಲ್ಕುಲೇಟ್ ಮಾಡೋದು ವಿಚಿತ್ರವಾಗಿದೆ, ಬಟ್ ಕ್ಯಾಲ್ಕುಲೇಟ್ ಮಾಡೋ ರೀತಿ ಇದೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಿಂಪಲಾಗಿ ಹೇಳುವಂಥ ಪ್ರಯತ್ನ ನಾನು ಮಾಡಿದೆ. ಇದೇ ಬ್ರ್ಯಾಂಡ್ ವ್ಯಾಲ್ಯೂ ಫಂಡ. ನಮಸ್ಕಾರ.